ಆಸ್ಪತ್ರೆಯಿಂದ ಈಗ ನಟ ದರ್ಶನ್ ರಿಲೀಸ್ ಆಗಿದ್ದು ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆ ಹಳ್ಳಿಯ ನಿವಾಸಕ್ಕೆ ತೆರಳಿದ್ದಾರೆ. ನಟ ದರ್ಶನ್ ಅವರ ಪತ್ನಿಯ ಒಂದು ಅಪಾರ್ಟ್ಮೆಂಟ್ ಏನಿದೆ ಫ್ಲಾಟ್ ಅಲ್ಲಿಗೆ ಹೋಗಿದ್ದಾರೆ. ಹೊಸಕೆರೆ ಹಳ್ಳಿಗೆ 1.5 ತಿಂಗಳ ಬಳಿಕ ನಟ ದರ್ಶನ್ ಹಾಸ್ಪಿಟಲ್ನಿಂದ ಬಿಡುಗಡೆಯಾದರು. ಬಿಜಿಎಸ್ ಹಾಸ್ಪಿಟಲ್ ಇಂದ ಈಗ ನೇರವಾಗಿ ಪತ್ನಿ ನಿವಾಸಕ್ಕೆ ತೆರಳಿದ್ದಾರೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಹೊರ ಬಂದಿದ್ದಾರೆ. ಎಲ್ಲೋ ಶಸ್ತ್ರಚಿಕಿತ್ಸೆ ಆಗ್ಲೇಬೇಕು, ಇಲ್ಲಾಂದ್ರೆ ಸ್ಟ್ರೋಕ್ ಆಗುತ್ತೆ, ಲಕ್ವ ಹೊಡೆಯುತ್ತೆ, ಅದು ಇದು ಅಂತ ಹೇಳಿದ್ರು. ಬಟ್ ಈಗ ಯಾವುದೂ ಆಗ್ಲೇ ಇಲ್ಲ ಅಲ್ಲಿ. ಇಟ್ ಮೀನ್ಸ್ ಶಸ್ತ್ರಚಿಕಿತ್ಸೆ ಆಗ್ಲಿಲ್ಲ, ಹೊರಗೆ ಬಂದಿದ್ದಾರೆ. ಸೊ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನು ಅಂತ. ಹಾಸ್ಪಿಟಲ್ ವೈದ್ಯರ ಸಲಹೆ ಮೇರೆಗೆ ಇವತ್ತು ಡಿಸ್ಚಾರ್ಜ್ ಆಗಿದೆ. ಗುರುವಾರ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು, ಬಟ್ ಒಂದಿನ ಮುಂಚೆನೆ ಡಿಸ್ಚಾರ್ಜ್ ಆಗಿದೆ. 1.5 ತಿಂಗಳ ಬಳಿಕ ಆಸ್ಪತ್ರೆಯಿಂದ ನಟ ಡಿಸ್ಚಾರ್ಜ್. ಇಂದು ಸಂಜೆ ಬೆಂಗಳೂರಿನ ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರಂತೆ. ನೆನೆ ಪವಿತ್ರ ಗೌಡ ನೋಡಿದ್ವಲ್ಲ, ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು, ಪೂಜೆ ಮಾಡಿದ್ದು, ತೀರ್ಥ ಸ್ನಾನ ಮಾಡಿದ್ದು, ಮಾಡಿದ ಪಾಪ ಎಲ್ಲ ಕಳೆದೋಗ್ಲಿ ಅಂತ ದೇವ್ರ ಹತ್ರ ಮೊರೆ ಹೋಗಿದ್ದು. ಸೊ ಆ ಥರ ಈಗ ಪತ್ನಿ ಜೊತೆಗೆ ಇನ್ನು ಸಂಜೆ ಬೆಂಗಳೂರಿನ ವಿವಿಧ ದೇವಸ್ಥಾನಗಳು, ಬಂಡಿ ಮಾಕಾಳಮ್ಮ ದೇವಸ್ಥಾನ ಆಗಿರ್ಬೋದು, ಈ ರೀತಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾರೆ. ಸಂಜೆ ಬೆಂಗಳೂರಿನ ವಿವಿಧ ದೇವಸ್ಥಾನಕ್ಕೆ ಭೇಟಿ ಕೊಡಲಿದ್ದಾರೆ ದರ್ಶನ್. ಹಿಂದೆ ಕೂಡ ಬಂಡೆ ಮಾಕಾಳಮ್ಮ ದೇವಸ್ಥಾನಕ್ಕೆ ಬಹಳಷ್ಟು ಬಾರಿ ಹೋಗ್ತಾ ಇದ್ರು. ಬಹಳ ನಂಬಿಕೆ ಇಟ್ಟಿದ್ದಾರೆ ಬಂಡೆ ಮಾಕಾಳಮ್ಮ ದೇವಸ್ಥಾನದ ಮೇಲೆ, ದೇವಿಯ ಮೇಲೆ. ಸೊ ಅಲ್ಲಿಗೂ ಕೂಡ ಭೇಟಿ ಕೊಡೋ ಸಾಧ್ಯತೆ ಇದೆ. ಇದರ ಜೊತೆಗೆ ವಿವಿಧ ಶಕ್ತಿ ದೇವರುಗಳ ಪೀಠಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ. ಸೊ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ ಸಂದರ್ಭದಲ್ಲಿ ಧನ್ವೀರ್ ಆಗಿರ್ಬೋದು, ಪುತ್ರ ವಿನೇಶ್ ಎಲ್ಲರೂ ಜೊತೆಗಿದ್ರು. ವಿನೇಶ್ ಹೆಗಲ ಮೇಲೆ ಕೈ ಹಾಕಿ ದರ್ಶನ್ ಹಾಸ್ಪಿಟಲ್ನಿಂದ ಹೊರಬರ್ತಾರೆ. ಸೊ ಇನ್ನ ಮಧ್ಯಂತರ ಬೇಲಿಲ್ಲ, ರಿಲೀಸ್ ಆಗಿದ್ದಾರೆ. ಸೊ ಸಂಜೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೂಡ ಕೊಡ್ತಾರೆ ನಟ ದರ್ಶನ್. 1.5 ತಿಂಗಳ ಬಳಿಕ ಆಸ್ಪತ್ರೆಯಿಂದ ನಟ ಡಿಸ್ಚಾರ್ಜ್. ಬಿಜಿಎಸ್ ಆಸ್ಪತ್ರೆಯಿಂದ ಹೊಸಕೆರೆ ಹಳ್ಳಿ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ. ಹೊಸಕೆರೆ ಹಳ್ಳಿ ನಿವಾಸದ ಸುತ್ತಮುತ್ತ ಅಲ್ಲಿ ಸೆಕ್ಯೂರಿಟಿ ಕೂಡ ಆಯೋಜನೆ ಮಾಡಲಾಗಿದೆ, ಪೊಲೀಸ್ ಟೈಟ್ ಸೆಕ್ಯೂರಿಟಿ. ಯಾಕಂದ್ರೆ ಅಭಿಮಾನಿಗಳಿಗೆ ನೆಚ್ಚಿನ ನಟ ಹೊರಗೆ ಬಂದಿದ್ದು ಒಂದು ಕಡೆ ಖುಷಿ, ಬಟ್ 1.5 ತಿಂಗಳಿನಿಂದ ಹಾಸ್ಪಿಟಲ್ನಲ್ಲೇ ಇದ್ರು. ಅವ್ರು ಯಾರನ್ನೂ ಕೂಡ ಭೇಟಿ ಮಾಡಿರ್ಲಿಲ್ಲ. ಸೊ ನೋಡ್ಲಿಕ್ಕೂ ಆಗಿರ್ಲಿಲ್ಲ ಅಭಿಮಾನಿಗಳಿಗೆ ದರ್ಶನ್ ಅವ್ರನ್ನ. ಸೊ ಹಾಗಾಗಿ ಎಲ್ಲೋ ಅವ್ರನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೆ ಅವರ ಅಪಾರ್ಟ್ಮೆಂಟ್ ಬಳಿ ಹೋಗ್ಬೋದು. ಈಗ RR ನಗರಕ್ಕೆ ಹೋಗಿದ್ರೆ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೆ ಅಷ್ಟೊಂದು ಟೈಟ್ ಆಗಿ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಮನೆಗೆ ಒಬ್ರು ಸೆಕ್ಯೂರಿಟಿ ಇರ್ತಿದ್ರು, ಅವರಿಗೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಪಾರ್ಟ್ಮೆಂಟ್ ಅನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ಗಾದ್ರೆ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ, ಜೊತೆಗೆ ಅವ್ರು ಯಾವ ಫ್ಲಾಟ್ ಅಲ್ಲಿ ಇದ್ದಾರೆ, ಫ್ಲಾಟ್ ನಂಬರ್ ಏನು ಯಾವುದು ಗೊತ್ತಿರಲ್ಲ. ಸೊ ಹಾಗಾಗಿ ಹೆಚ್ಚು ರಿಸ್ಕ್ ತಗೊಳಕ್ ಹೋಗಲ್ಲ ಅಭಿಮಾನಿಗಳು ಕೂಡ ಅಂತ. ಸೊ ಒಟ್ಟಾರೆಯಾಗಿ 1.5 ತಿಂಗಳ ಬಳಿಕ ಆಸ್ಪತ್ರೆಯಿಂದ ನಟ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಹೊಸಕೆರೆ ಹಳ್ಳಿಯ ಅವರ ಪತ್ನಿಯ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ. ಮುಂದೆ ಏನು ಮತ್ತೆ ಬೆನ್ನು ನೋವಿದ್ರೆ ಶಸ್ತ್ರಚಿಕಿತ್ಸೆನ ಏನು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡ್ರೆ ಮುಂದೆ ಪ್ರಾಜೆಕ್ಟ್ಸ್ಗಳು ತುಂಬಾ ಇದೆ. ಆಕ್ಟರ್ ಆಗಿರೋದ್ರಿಂದ, ಅದರಲ್ಲೂ ಹೀರೋ, ಟಾಪ್ ಹೀರೋ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಶಸ್ತ್ರಚಿಕಿತ್ಸೆ ಆದ್ರೆ. ಫೈಟಿಂಗ್ ಸೀನ್ಸ್ ಇರಬಹುದು. ಸೊ ಇವೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ, ಸ್ಟಂಟ್ಗಳು ಮಾಡ್ಲಿಕ್ಕೆ ಆಗಲ್ಲ, ಇದೆಲ್ಲ ಇರತ್ತೆ. ಹಾಗಾಗಿನೇ ಎಲ್ಲೋ ಚಿಕಿತ್ಸೆಯನ್ನ ಪಡೆದುಕೊಳ್ಳದೆ ಹೊರಗೆ ಬಂದ್ರ ದರ್ಶನ್ ಅವರು ಅಂತ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಹಿಂಗೆ ನೋವಿದ್ರೆ ಮತ್ತೇನಾದ್ರು ಹಾಸ್ಪಿಟಲ್ ಮುಖ ಮಾಡ್ತಾರಾ ಏನು ಎತ್ತ ಅಂತ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್ ಇವರೆಲ್ಲರೂ ಈಗ ರಿಲೀಫ್ ಆಗಿದ್ದು, ಸದ್ಯ ದರ್ಶನ್ ಈಗ ಪತ್ನಿ ಮನೆಯಲ್ಲಿದ್ದಾರೆ, ಫ್ಲಾಟ್ನಲ್ಲಿದ್ದಾರೆ ಹೊಸಕೆರೆ ಹಳ್ಳಿಯಲ್ಲಿ. ಸೊ ಇಂದು ವಿವಿಧ ದೇವಸ್ಥಾನಕ್ಕೆ ಹೊರಡ್ತಾರೆ. ಹೊಸಕೆರೆ ಹಳ್ಳಿ ನಿವಾಸದಿಂದ ನೇರವಾಗಿ ದೇವಸ್ಥಾನಕ್ಕೆ ಹೊರಡ್ತಾರಂತೆ ನಟ ದರ್ಶನ್. ಮಗ ವಿನೇಶ್, ನಟ ಧನ್ವೀರ್ ಜೊತೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ದರ್ಶನ್. ಸದ್ಯ ಡಿಸ್ಚಾರ್ಜ್ ಆಗಿರೋ ದರ್ಶನ್ ಟೆಂಪಲ್ ರನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇಂದು ಸಂಜೆ ಬಂಡೆ ಮಾಕಾಳಮ್ಮ ದೇವಸ್ಥಾನ ಆಗಿರ್ಬೋದು, ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ಅವರ ಜೊತೆಗೆ ಧನ್ವೀರ್ ಹಾಗೆ ಪುತ್ರ ವಿನೇಶ್ ಸಾಥ್ ಕೊಡ್ತಾರೆ.